ವಿಜಯನಗರದಲ್ಲಿ ಪ್ರಾಚೀನ ದೇಗುಲದ ಪ್ರಾಂಗಣವನ್ನ ಅಗೆದಿದ್ದಾರೆ ನಿಧಿಗಳ್ಳರು. ಚಿಲುಗೋಡು ಗ್ರಾಮದ ಐತಿಹಾಸಿಕ ಶ್ರೀ ಕಲ್ಲೇಶ್ವರ ದೇಗುಲದ ಬಳಿ ಈ ಒಂದು ಘಟನೆ ನಡೆದಿದೆ. ದೇಗುಲದ ಪ್ರಾಂಗಣವನ್ನ ಅಗೆದು ಧ್ವಂಸ ಮಾಡಿದ್ದಾರೆ ದುಷ್ಕರ್ಮಿಗಳು. ಸುಮಾರು 11ನೇ ಶತಮಾನದ ಪುರಾತನ ಶ್ರೀ ಕಲ್ಲೇಶ್ವರ ದೇಗುಲ ಇದು. ದೇಗುಲಗಳಲ್ಲಿ ನಿಧಿ ಸಂಗ್ರಹಿಸಿಟ್ಟಿರಬಹುದೆಂಬ ಮೌಢ್ಯತೆಯನ್ನ ನಂಬಿಕೊಂಡು ನಿಧಿಗಳ್ಳರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಇನ್ನು ಒಂದೊಮ್ಮೆ ಗರ್ಭಗುಡಿ ಆವರಣದಲ್ಲಿ ಅಗೆದು ಶೋಧಿಸಿದ್ರು. ಇನ್ನು ಈಗ ಗರ್ಭಗುಡಿ ಮುಂದಿನ ಪ್ರಾಂಗಣದಲ್ಲಿ ಅಗೆದಿದ್ದಾರೆ. ಇದು 3ನೇ ಬಾರಿಗೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ದೇಗುಲದಲ್ಲಿನ ಬೃಹತ್ ಗಾತ್ರದ ಬಂಡೆಯನ್ನ ಸರಿಸಿ 4-5 ಅಡಿಯಲ್ಲಿ ಮಣ್ಣನ್ನ ತೆಗೆದು ನಿಧಿ ಇರುವ ಶಂಕೆಯಿಂದ ಕಳ್ಳರು ಶೋಧಿಸಿದ್ದಾರೆ. ಇನ್ನು ಶೋಧನೆ ಬಳಿಕ ಕಳ್ಳರಿಗೆ ಏನಾದರೂ ಸಿಕ್ಕಿದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ನಿರಂತರವಾಗಿ ದೇಗುಲದ ಮೇಲೆ ದಾಳಿ ಮಾತ್ರ ನಿಲ್ತಾ ಇಲ್ಲ ಅಂತಾನೆ ಹೇಳಬಹುದು. ಹಾಗಿದ್ರೆ ದೇಗುಲಕ್ಕೆ ಯಾವುದೇ ಬಂದೋಬಸ್ತನ್ನ ಒದಗಿಸಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಯಾಕಂದ್ರೆ ಇದೇನು ಮೊದಲನೇ ಬಾರಿ ಅಲ್ಲ, ಪದೇ ಪದೇ ಈ ರೀತಿ ಚಿಲಗೋಡು ಗ್ರಾಮದ ಐತಿಹಾಸಿಕ ಶ್ರೀ ಕಲ್ಲೇಶ್ವರ ದೇಗುಲದಲ್ಲಿ ನಡೀತಾ ಇರೋದ್ರಿಂದ ಇಷ್ಟಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ನೋಡಿ, ದೇಗುಲದ ಪ್ರಾಂಗಣವನ್ನ ಯಾವ ರೀತಿ ಅಗೆದಿದ್ದಾರೆ ಅನ್ನೋದರ ಕುರಿತು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಐತಿಹಾಸಿಕ ಶ್ರೀ ಕಲ್ಲೇಶ್ವರ ದೇಗುಲದ ಪ್ರಾಂಗಣವನ್ನ ಅಗೆದಿದ್ದಾರೆ ನಿಧಿಗಳ್ಳರು. ನಿಧಿ ಇರುವ ಶಂಕೆಯಿಂದ ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಯಾವಾಗ ನಡೆದಿರುವಂತಹ ಘಟನೆ ಇದು? ಅಂದ್ರೆ ದೇಗುಲದ ಬಳಿ ಬಂದೋಬಸ್ತ್ ಏನು ಕೈಗೊಳ್ಳಲಾಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಓವರ್ ಡೀಟೇಲ್ಸ್ ಹೇಳಿದ್ರೆ, ಈ ವಿಜಯನಗರ ಅಂದ್ರೆ ಅದು ಐತಿಹಾಸಿಕ ಶಿಲ್ಪಕಲೆಗಳ ತವರೂರು ಹೌದು, ಮತ್ತು ಪುರಾತನ ದೇವಸ್ಥಾನಗಳಿಗೆ ಹೆಸರುವಾಸಿ. ಹಾಗಾಗಿ ಸುಮಾರು 11ನೇ ಶತಮಾನದ ದೇವಸ್ಥಾನ ಕೂಡ ಇದು ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಚಿಲುಗೋಡು ಗ್ರಾಮದ ಐತಿಹಾಸಿಕ ಶ್ರೀ ಕಲ್ಲೇಶ್ವರ ದೇಗುಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಿಧಿಗಳರೇನಿದ್ದಾರೆ, ಈ ದೇಗುಲದ ಮುಂದಿನ ಪ್ರಾಂಗಣವನ್ನ ದುಷ್ಕರ್ಮಿಗಳು ಅಗೆದಿದ್ದಾರೆ. ಅಂದ್ರೆ ಈಗ ಬಹುತೇಕ ನಾವು ಗಮನಿಸೋದಾದ್ರೆ ಹಂಪಿಯ ಸುತ್ತಮುತ್ತ ಇರತಕ್ಕಂತ ದೇವಸ್ಥಾನಗಳಿಗೂ ಕೂಡ ಕಳೆದ 2 ವರ್ಷಗಳ ಹಿಂದೆ ಸತತವಾಗಿ ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಕ್ಕಂಥದ್ದು ಮತ್ತು ಅದರ ಅಡಿಯಲ್ಲಿ ಏನಾದ್ರೂ ನಿಧಿ ಇದೆನಾ ಅನ್ನುವಂಥದ್ದು ಕೂಡ ಶೋಧ ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಇದು ಸುಮಾರು 11ನೇ ಶತಮಾನದ ದೇವಸ್ಥಾನ ಆಗಿರೋದ್ರಿಂದ ರಾಜರ ಆಳ್ವಿಕೆಯಲ್ಲಿ ದೇಗುಲಗಳಲ್ಲಿ ನಿಧಿಯನ್ನ ಸಂಗ್ರಹಿಸಿಟ್ಟಿರ್ತಾರೆ ಅನ್ನುವಂಥ ಒಂದು ಮೌಢ್ಯ ಇದೆ. ಆ ಕಾರಣಕ್ಕೋಸ್ಕರ ನಿಧಿ ಚೂರರು ದೇವಸ್ಥಾನವನ್ನ ಅಂದ್ರೆ ಪ್ರಾಂಗಣವನ್ನ ಅಗದಿದ್ದಾರೆ. ಅಗದಂತ ಸಂದರ್ಭದಲ್ಲಿ ಒಂದಿಷ್ಟು ಮೂರ್ತಿಗಳನ್ನು ಕೂಡ ವಿರೂಪಗೊಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದೊಮ್ಮೆ ಗರ್ಭಗುಡಿ ಆವರಣದಲ್ಲಿ ಅಗೆದು ಕೂಡ ಶೋಧನೆ ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಫೋಟೋಗಳಲ್ಲಿ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೃಹತ್ ಬಂಡೆ ಅಲ್ಲಿ ಗಮನಿಸ್ಬೇಕು ಮಧುಮಾಲ, ಆ ದೇಗುಲದಲ್ಲಿ ಇರ್ತಕ್ಕಂಥ ಬೃಹತ್ ಗಾತ್ರದ ಬಂಡೆಯನ್ನು ಕೂಡ ಸರಿಸ್ಬಿಟ್ಟು 4-5 ಅಡಿಯನ್ನು ಕೂಡ ಅಗದಿದ್ದಾರೆ. ಅಲ್ಲಿ ಏನಾದ್ರೂ ನಿಧಿ ಇಟ್ಟಿದಾರ ಅನ್ನುವಂಥದ್ದು ಕೂಡ ಶೋಧನೆಯನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಶೋಧನೆ ಬಳಿಕ ಕಳ್ಳರಿಗೆ ಏನಾದ್ರೂ ಸಿಕ್ಕಿದೆಯೋ ಇಲ್ಲವೋ ಅನ್ನುವಂಥದ್ದು ಕೂಡ ಇದುವರೆಗೂ ಏನು ಮಾತ್ರ ಮಾಹಿತಿ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ರೀತಿಯಾದಂತ ದೇಗುಲಗಳ ಮೇಲೆ ನಿರಂತರವಾಗಿ ಕೂಡ ದಾಳಿ ನಡೀತಾ ಇರತಕ್ಕಂಥದ್ದು. ಆದ್ರೆ ಈ ದೇವಸ್ಥಾನ ಏನಿದೆ 11ನೇ ಶತಮಾನದ ದೇವಸ್ಥಾನ ಆದ್ರೂ ಕೂಡ ಇದು ಪ್ರಾಚೀನ ಇಲಾಖೆಯ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದು ಕೂಡ ದುರಂತಕರ ವಿಷಯ ಅಂತಾನೆ ಹೇಳ್ಬೋದು. ಹೀಗಾಗಿ ದೇಗುಲಗಳ ಸಂರಕ್ಷಣೆ ಮಾಡಬೇಕು ಮತ್ತು ಸುತ್ತಮುತ್ತ ಒಂದಿಷ್ಟು ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನಾದ್ರೂ ದೇವಸ್ಥಾನಗಳ ಭದ್ರತೆಗೆ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಮಧುಮಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.